ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ಬರದಿಂದ ಉತ್ಖನನ ಕಾರ್ಯ ಆರಂಭವಾಗಿದೆ. ಇವತ್ತಿಗೆ 13ನೆಯ ದಿನದ ಉತ್ಖನನ ಕಾರ್ಯ ನಡೀತಾ ಇದೆ. ಯಾವ ರೀತಿ ಉತ್ಖನನ ಕಾರ್ಯ ನಡೀತಾ ಇದೆ ಅನ್ನೋದನ್ನು ಕೂಡ ನೋಡ್ತಾ ಇರ್ಬೋದು. ಇಲ್ಲಿ ಏನು ಲಕ್ಕುಂಡಿ ಗ್ರಾಮದ ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಏನಿದೆ ಅದರ ಮುಂಭಾಗದಲ್ಲಿ 10x10 ನಲ್ಲಿ ಕೂಡ ಉತ್ಖನನ ಕಾರ್ಯ ನಡೀತಾ ಇದೆ. ಇವಾಗ 10 ಫೀಟ್ನಷ್ಟು ಕೂಡ ಇವಾಗ ಉತ್ಖನನ ಕಾರ್ಯ ಸಂಪೂರ್ಣವಾಗಿ ಮುಗಿದಿದೆ. ಆದರೆ ಅದರ ಅಕ್ಕಪಕ್ಕದಲ್ಲಿರುವಂಥ ಗೋಡೆಗಳನ್ನು ಕೂಡ ಇವಾಗ ತೆರವು ಮಾಡುವಂಥ ಕಾರ್ಯ ಇಲ್ಲಿ ನಡೀತಾ ಇದೆ. ನಾವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು. ಏನು ರಿಪಬ್ಲಿಕ್ ಕನ್ನಡ ಕೂಡ ಇಲ್ಲಿ ಗ್ರೌಂಡ್ ರಿಪೋರ್ಟ್ ಮಾಡ್ತಾ ಇದೆ. ಏನು ಇವಾಗ ಮೇಲ್ಗಡೆಯಿಂದ ಹಿಡಿದು ಇಲ್ಲಿವರೆಗೆ ಅಂದರೆ 10 ಫೀಟ್ ಸಂಪೂರ್ಣವಾಗಿ ಮುಗಿದಿದೆ. ಅದರ ಅಕ್ಕಪಕ್ಕದ ಗೋಡೆಗಳನ್ನು ಕೂಡ ಇವಾಗ ತೆರವು ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಈವರೆಗೂ ಕೂಡ ಇಲ್ಲಿ ಫೈರೇ ಮಾಡ್ಕೊಂಡಿದ್ರು, ಅಂದರೆ ಇಲ್ಲಿ ಉತ್ಖನನ ಮಾಡಿದಂಥ ಮಣ್ಣನ್ನು ತೆಗೆದುಕೊಂಡು ಹೋಗಲು ಫೈರೇ ಮಾಡಿದ್ರು. ಆದರೆ ಇವಾಗ ಈ ಪೂರ್ಣ ಅಂದರೆ ಈ ಬಾಕ್ಸ್ಗಳೇನಿದ್ದಾವೆ ಈ ಬಾಕ್ಸ್ಗಳಲ್ಲಿರುವಂಥ ಎಲ್ಲ ಮಣ್ಣನ್ನು ಕೂಡ ಸಂಪೂರ್ಣವಾಗಿ ತೆರವು ಮಾಡ್ತಾರೆ. ಇಲ್ಲಿ ನಾವು ನೋಡ್ತಾ ಇರ್ಬೋದು, ಇದು ಫೈರೇ ಇತ್ತು. ಇಲ್ಲಿಂದ ಮಣ್ಣನ್ನು ತೆಗೆದುಕೊಂಡು ಈ ರೀತಿ ಮೇಲ್ಗಡೆ ಹತ್ತಿ ಮೇಲೆ ಹಾಕ್ತಾ ಇದ್ರು. ಆದರೆ ಇವಾಗ ಸಂಪೂರ್ಣವಾಗಿ ಈ ರೀತಿ ಎಲ್ಲ ಮಣ್ಣನ್ನು ಕೂಡ ತೆಗೆದು 10x10 ನಲ್ಲಿ ಸಂಪೂರ್ಣವಾಗಿ ಈ ಒಂದು ಬಾಕ್ಸ್ಗಳೇನಿದ್ದಾವೆ ಬಾಕ್ಸ್ಗಳನ್ನು ಕ್ಲಿಯರ್ ಆಗಿ ಏನು ಈ ರೀತಿ ಮಾಡ್ಕೋತಾರೆ. ಮಾಡ್ಕೊಂಡ ನಂತರ ಇದು ಫೋಟೋಗ್ರಾಫಿ ಕೂಡ ಮಾಡ್ತಾರೆ. ಇದರಲ್ಲಿಂತ ಸಿಕ್ಕಂಥ ವಸ್ತುಗಳನ್ನು ಕೂಡ ಸಾಕಷ್ಟು ಸಂಸ್ಕರಣೆ ಮಾಡಲು ಕೂಡ ಮುಂದಾಗ್ತಾ ಇದ್ದಾರೆ. ಈಗಾಗಲೇ ಸಾಕಷ್ಟು ಪ್ರಾಚ್ಯಾವಶೇಷಗಳು ಕೂಡ ಇಲ್ಲಿ ಸಿಕ್ಕಿದ್ದಾವೆ. ನಾಗಮೂರ್ತಿ ಆಗಿರ್ಬೋದು, ಶಿವನ ಪೀಠ ಆಗಿರ್ಬೋದು ಸೇರಿದಂತೆ 45ಕ್ಕೂ ಹೆಚ್ಚು ಪ್ರಾಚ್ಯಾವಶೇಷಗಳು ಕೂಡ ಇಲ್ಲಿ ಸಿಕ್ಕಿದ್ದಾವೆ. ಆದರೆ ಇವಾಗ ಈ ಒಂದು ಏನು ಪಹರೆ ತೆಗೆದ ನಂತರ ಈ ರೀತಿ ಏನು ಏಣಿ ಹತ್ತುವ ಮೂಲಕ ಎಲ್ಲ ಕಾರ್ಮಿಕರು ಕೂಡ ಮಣ್ಣನ್ನು ಮೇಲ್ಗಡೆ ಹಾಕುವಂಥ ಕೆಲಸ ಮಾಡಲಿದ್ದಾರೆ. ಯಾಕಂತಂದರೆ ಇದು ಸಂಪೂರ್ಣವಾಗಿ ಸೂಕ್ಷ್ಮ ಪ್ರದೇಶ ಮತ್ತು ಇಲ್ಲಿ ಸಾಕಷ್ಟು ನಾಜೂಕಾಗಿ ಕೆಲಸ ಮಾಡುವಂಥ ಕೆಲಸ ಇನ್ನು ಮುಂದೆ ಆರಂಭವಾಗುತ್ತೆ. ಹೀಗಾಗಿ ಎಲ್ಲರಿಗೂ ಕೂಡ ಏನು 10x10 ನಲ್ಲಿ 4 ಬಾಕ್ಸ್ಗಳಿದ್ದಾವೆ. 4 ಬಾಕ್ಸ್ನಲ್ಲಿ ಕೂಡ ಈ ರೀತಿ ಏಣಿ ಹಾಕಿ ಈ ರೀತಿ ಉತ್ಖನನ ಕಾರ್ಯ ಕೂಡ ಇಲ್ಲಿ ಆರಂಭವಾಗಿದೆ ಅಂತಲೇ ಹೇಳ್ಬೋದು. ಒಟ್ಟಾರೆ ಹೇಳ್ಬೇಕಂತಂದರೆ ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ಕಳೆದ 13 ದಿನಗಳಿಂದ ಕೂಡ ಉತ್ಖನನ ಕಾರ್ಯ ಮಾಡ್ತಾ ಇದ್ದಾರೆ. ಇವಾಗ ಸಾಕಷ್ಟು ಪ್ರಾಚ್ಯಾವಶೇಷಗಳು ಕೂಡ ಸಿಕ್ಕಿದ್ದಾವೆ. ಇನ್ನು ಮುಂದೂ ಕೂಡ ಸಾಕಷ್ಟು ಪ್ರಾಚ್ಯಾವಶೇಷಗಳು ಸಿಗ್ತಾವೆ ಎನ್ನುವ ನಂಬಿಕೆ ಮತ್ತು ಇಲ್ಲಿ ಅಪಾರ ಸಂಪತ್ತು ಅಡಗಿದೆ ಅನ್ನೋದ್ರ ಬಗ್ಗೆನೂ ಕೂಡ ಸಾಕಷ್ಟು ಕುತೂಹಲ ಹೆಚ್ಚಳವಾಗಿದೆ. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್. ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ಬರದಿಂದ ಉತ್ಖನನ ಕಾರ್ಯ ಆರಂಭವಾಗಿದೆ. ಇವತ್ತಿಗೆ 13ನೆಯ ದಿನದ ಉತ್ಖನನ ಕಾರ್ಯ ನಡೀತಾ ಇದೆ. ಯಾವ ರೀತಿ ಉತ್ಖನನ ಕಾರ್ಯ ನಡೀತಾ ಇದೆ ಅನ್ನೋದನ್ನು ಕೂಡ ನೋಡ್ತಾ ಇರ್ಬೋದು. ಇಲ್ಲಿ ಏನು ಲಕ್ಕುಂಡಿ ಗ್ರಾಮದ ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಏನಿದೆ ಅದರ ಮುಂಭಾಗದಲ್ಲಿ 10x10 ನಲ್ಲಿ ಕೂಡ ಉತ್ಖನನ ಕಾರ್ಯ ನಡೀತಾ ಇದೆ. ಇವಾಗ 10 ಫೀಟ್ನಷ್ಟು ಕೂಡ ಇವಾಗ ಉತ್ಖನನ ಕಾರ್ಯ ಸಂಪೂರ್ಣವಾಗಿ ಮುಗಿದಿದೆ. ಆದರೆ ಅದರ ಅಕ್ಕಪಕ್ಕದಲ್ಲಿರುವಂಥ ಗೋಡೆಗಳನ್ನು ಕೂಡ ಇವಾಗ ತೆರವು ಮಾಡುವಂಥ ಕಾರ್ಯ ಇಲ್ಲಿ ನಡೀತಾ ಇದೆ. ನಾವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು. ಏನು ರಿಪಬ್ಲಿಕ್ ಕನ್ನಡ ಕೂಡ ಇಲ್ಲಿ ಗ್ರೌಂಡ್ ರಿಪೋರ್ಟ್ ಮಾಡ್ತಾ ಇದೆ. ಏನು ಇವಾಗ ಮೇಲ್ಗಡೆಯಿಂದ ಹಿಡಿದು ಇಲ್ಲಿವರೆಗೆ ಅಂದರೆ 10 ಫೀಟ್ ಸಂಪೂರ್ಣವಾಗಿ ಮುಗಿದಿದೆ. ಅದರ ಅಕ್ಕಪಕ್ಕದ ಗೋಡೆಗಳನ್ನು ಕೂಡ ಇವಾಗ ತೆರವು ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಈವರೆಗೂ ಕೂಡ ಇಲ್ಲಿ ಫೈರೇ ಮಾಡ್ಕೊಂಡಿದ್ರು, ಅಂದರೆ ಇಲ್ಲಿ ಉತ್ಖನನ ಮಾಡಿದಂಥ ಮಣ್ಣನ್ನು ತೆಗೆದುಕೊಂಡು ಹೋಗಲು ಫೈರೇ ಮಾಡಿದ್ರು. ಆದರೆ ಇವಾಗ ಈ ಪೂರ್ಣ ಅಂದರೆ ಈ ಬಾಕ್ಸ್ಗಳೇನಿದ್ದಾವೆ ಈ ಬಾಕ್ಸ್ಗಳಲ್ಲಿರುವಂಥ ಎಲ್ಲ ಮಣ್ಣನ್ನು ಕೂಡ ಸಂಪೂರ್ಣವಾಗಿ ತೆರವು ಮಾಡ್ತಾರೆ. ಇಲ್ಲಿ ನಾವು ನೋಡ್ತಾ ಇರ್ಬೋದು, ಇದು ಫೈರೇ ಇತ್ತು. ಇಲ್ಲಿಂದ ಮಣ್ಣನ್ನು ತೆಗೆದುಕೊಂಡು ಈ ರೀತಿ ಮೇಲ್ಗಡೆ ಹತ್ತಿ ಮೇಲೆ ಹಾಕ್ತಾ ಇದ್ರು. ಆದರೆ ಇವಾಗ ಸಂಪೂರ್ಣವಾಗಿ ಈ ರೀತಿ ಎಲ್ಲ ಮಣ್ಣನ್ನು ಕೂಡ ತೆಗೆದು 10x10 ನಲ್ಲಿ ಸಂಪೂರ್ಣವಾಗಿ ಈ ಒಂದು ಬಾಕ್ಸ್ಗಳೇನಿದ್ದಾವೆ ಬಾಕ್ಸ್ಗಳನ್ನು ಕ್ಲಿಯರ್ ಆಗಿ ಏನು ಈ ರೀತಿ ಮಾಡ್ಕೋತಾರೆ. ಮಾಡ್ಕೊಂಡ ನಂತರ ಇದು ಫೋಟೋಗ್ರಾಫಿ ಕೂಡ ಮಾಡ್ತಾರೆ. ಇದರಲ್ಲಿಂತ ಸಿಕ್ಕಂಥ ವಸ್ತುಗಳನ್ನು ಕೂಡ ಸಾಕಷ್ಟು ಸಂಸ್ಕರಣೆ ಮಾಡಲು ಕೂಡ ಮುಂದಾಗ್ತಾ ಇದ್ದಾರೆ. ಈಗಾಗಲೇ ಸಾಕಷ್ಟು ಪ್ರಾಚ್ಯಾವಶೇಷಗಳು ಕೂಡ ಇಲ್ಲಿ ಸಿಕ್ಕಿದ್ದಾವೆ. ನಾಗಮೂರ್ತಿ ಆಗಿರ್ಬೋದು, ಶಿವನ ಪೀಠ ಆಗಿರ್ಬೋದು ಸೇರಿದಂತೆ 45ಕ್ಕೂ ಹೆಚ್ಚು ಪ್ರಾಚ್ಯಾವಶೇಷಗಳು ಕೂಡ ಇಲ್ಲಿ ಸಿಕ್ಕಿದ್ದಾವೆ. ಆದರೆ ಇವಾಗ ಈ ಒಂದು ಏನು ಪಹರೆ ತೆಗೆದ ನಂತರ ಈ ರೀತಿ ಏನು ಏಣಿ ಹತ್ತುವ ಮೂಲಕ ಎಲ್ಲ ಕಾರ್ಮಿಕರು ಕೂಡ ಮಣ್ಣನ್ನು ಮೇಲ್ಗಡೆ ಹಾಕುವಂಥ ಕೆಲಸ ಮಾಡಲಿದ್ದಾರೆ. ಯಾಕಂತಂದರೆ ಇದು ಸಂಪೂರ್ಣವಾಗಿ ಸೂಕ್ಷ್ಮ ಪ್ರದೇಶ ಮತ್ತು ಇಲ್ಲಿ ಸಾಕಷ್ಟು ನಾಜೂಕಾಗಿ ಕೆಲಸ ಮಾಡುವಂಥ ಕೆಲಸ ಇನ್ನು ಮುಂದೆ ಆರಂಭವಾಗುತ್ತೆ. ಹೀಗಾಗಿ ಎಲ್ಲರಿಗೂ ಕೂಡ ಏನು 10x10 ನಲ್ಲಿ 4 ಬಾಕ್ಸ್ಗಳಿದ್ದಾವೆ. 4 ಬಾಕ್ಸ್ನಲ್ಲಿ ಕೂಡ ಈ ರೀತಿ ಏಣಿ ಹಾಕಿ ಈ ರೀತಿ ಉತ್ಖನನ ಕಾರ್ಯ ಕೂಡ ಇಲ್ಲಿ ಆರಂಭವಾಗಿದೆ ಅಂತಲೇ ಹೇಳ್ಬೋದು. ಒಟ್ಟಾರೆ ಹೇಳ್ಬೇಕಂತಂದರೆ ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ಕಳೆದ 13 ದಿನಗಳಿಂದ ಕೂಡ ಉತ್ಖನನ ಕಾರ್ಯ ಮಾಡ್ತಾ ಇದ್ದಾರೆ. ಇವಾಗ ಸಾಕಷ್ಟು ಪ್ರಾಚ್ಯಾವಶೇಷಗಳು ಕೂಡ ಸಿಕ್ಕಿದ್ದಾವೆ. ಇನ್ನು ಮುಂದೂ ಕೂಡ ಸಾಕಷ್ಟು ಪ್ರಾಚ್ಯಾವಶೇಷಗಳು ಸಿಗ್ತಾವೆ ಎನ್ನುವ ನಂಬಿಕೆ ಮತ್ತು ಇಲ್ಲಿ ಅಪಾರ ಸಂಪತ್ತು ಅಡಗಿದೆ ಅನ್ನೋದ್ರ ಬಗ್ಗೆನೂ ಕೂಡ ಸಾಕಷ್ಟು ಕುತೂಹಲ ಹೆಚ್ಚಳವಾಗಿದೆ. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್.
ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ಬರದಿಂದ ಉತ್ಖನನ ಕಾರ್ಯ ಆರಂಭವಾಗಿದೆ. ಇವತ್ತಿಗೆ 13ನೆಯ ದಿನದ ಉತ್ಖನನ ಕಾರ್ಯ ನಡೀತಾ ಇದೆ. ಯಾವ ರೀತಿ ಉತ್ಖನನ ಕಾರ್ಯ ನಡೀತಾ ಇದೆ ಅನ್ನೋದನ್ನು ಕೂಡ ನೋಡ್ತಾ ಇರ್ಬೋದು. ಇಲ್ಲಿ ಲಕ್ಕುಂಡಿ ಗ್ರಾಮದ ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಏನಿದೆ ಅದರ ಮುಂಭಾಗದಲ್ಲಿ 10x10 ನಲ್ಲಿ ಕೂಡ ಉತ್ಖನನ ಕಾರ್ಯ ನಡೀತಾ ಇದೆ. ಇವಾಗ 10 ಫೀಟ್ನಷ್ಟು ಕೂಡ ಇವಾಗ ಉತ್ಖನನ ಕಾರ್ಯ ಸಂಪೂರ್ಣವಾಗಿ ಮುಗಿದಿದೆ. ಆದರೆ ಅದರ ಅಕ್ಕಪಕ್ಕದಲ್ಲಿರುವಂಥ ಗೋಡೆಗಳನ್ನು ಕೂಡ ಇವಾಗ ತೆರವು ಮಾಡುವಂಥ ಕಾರ್ಯ ಇಲ್ಲಿ ನಡೀತಾ ಇದೆ. ನಾವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು. ರಿಪಬ್ಲಿಕ್ ಕನ್ನಡ ಕೂಡ ಇಲ್ಲಿ ಗ್ರೌಂಡ್ ರಿಪೋರ್ಟ್ ಮಾಡ್ತಾ ಇದೆ. ಇವಾಗ ಮೇಲ್ಗಡೆಯಿಂದ ಹಿಡಿದು ಇಲ್ಲಿವರೆಗೆ ಅಂದರೆ 10 ಫೀಟ್ ಸಂಪೂರ್ಣವಾಗಿ ಮುಗಿದಿದೆ. ಅದರ ಅಕ್ಕಪಕ್ಕದ ಗೋಡೆಗಳನ್ನು ಕೂಡ ಇವಾಗ ತೆರವು ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಈವರೆಗೂ ಕೂಡ ಇಲ್ಲಿ ಫೈರೇ ಮಾಡ್ಕೊಂಡಿದ್ರು, ಅಂದರೆ ಇಲ್ಲಿ ಉತ್ಖನನ ಮಾಡಿದಂಥ ಮಣ್ಣನ್ನು ತೆಗೆದುಕೊಂಡು ಹೋಗಲು ಫೈರೇ ಮಾಡಿದ್ರು. ಆದರೆ ಇವಾಗ ಈ ಪೂರ್ಣ ಅಂದರೆ ಈ ಬಾಕ್ಸ್ಗಳೇನಿದ್ದಾವೆ ಈ ಬಾಕ್ಸ್ಗಳಲ್ಲಿರುವಂಥ ಎಲ್ಲ ಮಣ್ಣನ್ನು ಕೂಡ ಸಂಪೂರ್ಣವಾಗಿ ತೆರವು ಮಾಡ್ತಾರೆ. ಇಲ್ಲಿ ನಾವು ನೋಡ್ತಾ ಇರ್ಬೋದು, ಇದು ಫೈರೇ ಇತ್ತು. ಇಲ್ಲಿಂದ ಮಣ್ಣನ್ನು ತೆಗೆದುಕೊಂಡು ಈ ರೀತಿ ಮೇಲ್ಗಡೆ ಹತ್ತಿ ಮೇಲೆ ಹಾಕ್ತಾ ಇದ್ರು. ಆದರೆ ಇವಾಗ ಸಂಪೂರ್ಣವಾಗಿ ಈ ರೀತಿ ಎಲ್ಲ ಮಣ್ಣನ್ನು ಕೂಡ ತೆಗೆದು 10x10 ನಲ್ಲಿ ಸಂಪೂರ್ಣವಾಗಿ ಈ ಒಂದು ಬಾಕ್ಸ್ಗಳೇನಿದ್ದಾವೆ ಬಾಕ್ಸ್ಗಳನ್ನು ಕ್ಲಿಯರ್ ಆಗಿ ಈ ರೀತಿ ಮಾಡ್ಕೋತಾರೆ. ಮಾಡ್ಕೊಂಡ ನಂತರ ಇದು ಫೋಟೋಗ್ರಾಫಿ ಕೂಡ ಮಾಡ್ತಾರೆ. ಇದರಲ್ಲಿಂತ ಸಿಕ್ಕಂಥ ವಸ್ತುಗಳನ್ನು ಕೂಡ ಸಾಕಷ್ಟು ಸಂಸ್ಕರಣೆ ಮಾಡಲು ಕೂಡ ಮುಂದಾಗ್ತಾ ಇದ್ದಾರೆ. ಈಗಾಗಲೇ ಸಾಕಷ್ಟು ಪ್ರಾಚ್ಯಾವಶೇಷಗಳು ಕೂಡ ಇಲ್ಲಿ ಸಿಕ್ಕಿದ್ದಾವೆ. ನಾಗಮೂರ್ತಿ ಆಗಿರ್ಬೋದು, ಶಿವನ ಪೀಠ ಆಗಿರ್ಬೋದು ಸೇರಿದಂತೆ 45ಕ್ಕೂ ಹೆಚ್ಚು ಪ್ರಾಚ್ಯಾವಶೇಷಗಳು ಕೂಡ ಇಲ್ಲಿ ಸಿಕ್ಕಿದ್ದಾವೆ. ಆದರೆ ಇವಾಗ ಈ ಒಂದು ಪಹರೆ ತೆಗೆದ ನಂತರ ಈ ರೀತಿ ಏಣಿ ಹತ್ತುವ ಮೂಲಕ ಎಲ್ಲ ಕಾರ್ಮಿಕರು ಕೂಡ ಮಣ್ಣನ್ನು ಮೇಲ್ಗಡೆ ಹಾಕುವಂಥ ಕೆಲಸ ಮಾಡಲಿದ್ದಾರೆ. ಯಾಕಂತಂದರೆ ಇದು ಸಂಪೂರ್ಣವಾಗಿ ಸೂಕ್ಷ್ಮ ಪ್ರದೇಶ ಮತ್ತು ಇಲ್ಲಿ ಸಾಕಷ್ಟು ನಾಜೂಕಾಗಿ ಕೆಲಸ ಮಾಡುವಂಥ ಕೆಲಸ ಇನ್ನು ಮುಂದೆ ಆರಂಭವಾಗುತ್ತೆ. ಹೀಗಾಗಿ ಎಲ್ಲರಿಗೂ ಕೂಡ 10x10 ನಲ್ಲಿ 4 ಬಾಕ್ಸ್ಗಳಿದ್ದಾವೆ. 4 ಬಾಕ್ಸ್ನಲ್ಲಿ ಕೂಡ ಈ ರೀತಿ ಏಣಿ ಹಾಕಿ ಈ ರೀತಿ ಉತ್ಖನನ ಕಾರ್ಯ ಕೂಡ ಇಲ್ಲಿ ಆರಂಭವಾಗಿದೆ ಅಂತಲೇ ಹೇಳ್ಬೋದು. ಒಟ್ಟಾರೆ ಹೇಳ್ಬೇಕಂತಂದರೆ ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ಕಳೆದ 13 ದಿನಗಳಿಂದ ಕೂಡ ಉತ್ಖನನ ಕಾರ್ಯ ಮಾಡ್ತಾ ಇದ್ದಾರೆ. ಇವಾಗ ಸಾಕಷ್ಟು ಪ್ರಾಚ್ಯಾವಶೇಷಗಳು ಕೂಡ ಸಿಕ್ಕಿದ್ದಾವೆ. ಇನ್ನು ಮುಂದೂ ಕೂಡ ಸಾಕಷ್ಟು ಪ್ರಾಚ್ಯಾವಶೇಷಗಳು ಸಿಗ್ತಾವೆ ಎನ್ನುವ ನಂಬಿಕೆ ಮತ್ತು ಇಲ್ಲಿ ಅಪಾರ ಸಂಪತ್ತು ಅಡಗಿದೆ ಅನ್ನೋದ್ರ ಬಗ್ಗೆನೂ ಕೂಡ ಸಾಕಷ್ಟು ಕುತೂಹಲ ಹೆಚ್ಚಳವಾಗಿದೆ. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್. ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ಬರದಿಂದ ಉತ್ಖನನ ಕಾರ್ಯ ಆರಂಭವಾಗಿದೆ. ಇವತ್ತಿಗೆ 13ನೆಯ ದಿನದ ಉತ್ಖನನ ಕಾರ್ಯ ನಡೀತಾ ಇದೆ. ಯಾವ ರೀತಿ ಉತ್ಖನನ ಕಾರ್ಯ ನಡೀತಾ ಇದೆ ಅನ್ನೋದನ್ನು ಕೂಡ ನೋಡ್ತಾ ಇರ್ಬೋದು. ಇಲ್ಲಿ ಲಕ್ಕುಂಡಿ ಗ್ರಾಮದ ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಏನಿದೆ ಅದರ ಮುಂಭಾಗದಲ್ಲಿ 10x10 ನಲ್ಲಿ ಕೂಡ ಉತ್ಖನನ ಕಾರ್ಯ ನಡೀತಾ ಇದೆ. ಇವಾಗ 10 ಫೀಟ್ನಷ್ಟು ಕೂಡ ಇವಾಗ ಉತ್ಖನನ ಕಾರ್ಯ ಸಂಪೂರ್ಣವಾಗಿ ಮುಗಿದಿದೆ. ಆದರೆ ಅದರ ಅಕ್ಕಪಕ್ಕದಲ್ಲಿರುವಂಥ ಗೋಡೆಗಳನ್ನು ಕೂಡ ಇವಾಗ ತೆರವು ಮಾಡುವಂಥ ಕಾರ್ಯ ಇಲ್ಲಿ ನಡೀತಾ ಇದೆ. ನಾವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು. ರಿಪಬ್ಲಿಕ್ ಕನ್ನಡ ಕೂಡ ಇಲ್ಲಿ ಗ್ರೌಂಡ್ ರಿಪೋರ್ಟ್ ಮಾಡ್ತಾ ಇದೆ. ಇವಾಗ ಮೇಲ್ಗಡೆಯಿಂದ ಹಿಡಿದು ಇಲ್ಲಿವರೆಗೆ ಅಂದರೆ 10 ಫೀಟ್ ಸಂಪೂರ್ಣವಾಗಿ ಮುಗಿದಿದೆ. ಅದರ ಅಕ್ಕಪಕ್ಕದ ಗೋಡೆಗಳನ್ನು ಕೂಡ ಇವಾಗ ತೆರವು ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಈವರೆಗೂ ಕೂಡ ಇಲ್ಲಿ ಫೈರೇ ಮಾಡ್ಕೊಂಡಿದ್ರು, ಅಂದರೆ ಇಲ್ಲಿ ಉತ್ಖನನ ಮಾಡಿದಂಥ ಮಣ್ಣನ್ನು ತೆಗೆದುಕೊಂಡು ಹೋಗಲು ಫೈರೇ ಮಾಡಿದ್ರು. ಆದರೆ ಇವಾಗ ಈ ಪೂರ್ಣ ಅಂದರೆ ಈ ಬಾಕ್ಸ್ಗಳೇನಿದ್ದಾವೆ ಈ ಬಾಕ್ಸ್ಗಳಲ್ಲಿರುವಂಥ ಎಲ್ಲ ಮಣ್ಣನ್ನು ಕೂಡ ಸಂಪೂರ್ಣವಾಗಿ ತೆರವು ಮಾಡ್ತಾರೆ. ಇಲ್ಲಿ ನಾವು ನೋಡ್ತಾ ಇರ್ಬೋದು, ಇದು ಫೈರೇ ಇತ್ತು. ಇಲ್ಲಿಂದ ಮಣ್ಣನ್ನು ತೆಗೆದುಕೊಂಡು ಈ ರೀತಿ ಮೇಲ್ಗಡೆ ಹತ್ತಿ ಮೇಲೆ ಹಾಕ್ತಾ ಇದ್ರು. ಆದರೆ ಇವಾಗ ಸಂಪೂರ್ಣವಾಗಿ ಈ ರೀತಿ ಎಲ್ಲ ಮಣ್ಣನ್ನು ಕೂಡ ತೆಗೆದು 10x10 ನಲ್ಲಿ ಸಂಪೂರ್ಣವಾಗಿ ಈ ಒಂದು ಬಾಕ್ಸ್ಗಳೇನಿದ್ದಾವೆ ಬಾಕ್ಸ್ಗಳನ್ನು ಕ್ಲಿಯರ್ ಆಗಿ ಈ ರೀತಿ ಮಾಡ್ಕೋತಾರೆ. ಮಾಡ್ಕೊಂಡ ನಂತರ ಇದು ಫೋಟೋಗ್ರಾಫಿ ಕೂಡ ಮಾಡ್ತಾರೆ. ಇದರಲ್ಲಿಂತ ಸಿಕ್ಕಂಥ ವಸ್ತುಗಳನ್ನು ಕೂಡ ಸಾಕಷ್ಟು ಸಂಸ್ಕರಣೆ ಮಾಡಲು ಕೂಡ ಮುಂದಾಗ್ತಾ ಇದ್ದಾರೆ. ಈಗಾಗಲೇ ಸಾಕಷ್ಟು ಪ್ರಾಚ್ಯಾವಶೇಷಗಳು ಕೂಡ ಇಲ್ಲಿ ಸಿಕ್ಕಿದ್ದಾವೆ. ನಾಗಮೂರ್ತಿ ಆಗಿರ್ಬೋದು, ಶಿವನ ಪೀಠ ಆಗಿರ್ಬೋದು ಸೇರಿದಂತೆ 45ಕ್ಕೂ ಹೆಚ್ಚು ಪ್ರಾಚ್ಯಾವಶೇಷಗಳು ಕೂಡ ಇಲ್ಲಿ ಸಿಕ್ಕಿದ್ದಾವೆ. ಆದರೆ ಇವಾಗ ಈ ಒಂದು ಪಹರೆ ತೆಗೆದ ನಂತರ ಈ ರೀತಿ ಏಣಿ ಹತ್ತುವ ಮೂಲಕ ಎಲ್ಲ ಕಾರ್ಮಿಕರು ಕೂಡ ಮಣ್ಣನ್ನು ಮೇಲ್ಗಡೆ ಹಾಕುವಂಥ ಕೆಲಸ ಮಾಡಲಿದ್ದಾರೆ. ಯಾಕಂತಂದರೆ ಇದು ಸಂಪೂರ್ಣವಾಗಿ ಸೂಕ್ಷ್ಮ ಪ್ರದೇಶ ಮತ್ತು ಇಲ್ಲಿ ಸಾಕಷ್ಟು ನಾಜೂಕಾಗಿ ಕೆಲಸ ಮಾಡುವಂಥ ಕೆಲಸ ಇನ್ನು ಮುಂದೆ ಆರಂಭವಾಗುತ್ತೆ. ಹೀಗಾಗಿ ಎಲ್ಲರಿಗೂ ಕೂಡ 10x10 ನಲ್ಲಿ 4 ಬಾಕ್ಸ್ಗಳಿದ್ದಾವೆ. 4 ಬಾಕ್ಸ್ನಲ್ಲಿ ಕೂಡ ಈ ರೀತಿ ಏಣಿ ಹಾಕಿ ಈ ರೀತಿ ಉತ್ಖನನ ಕಾರ್ಯ ಕೂಡ ಇಲ್ಲಿ ಆರಂಭವಾಗಿದೆ ಅಂತಲೇ ಹೇಳ್ಬೋದು. ಒಟ್ಟಾರೆ ಹೇಳ್ಬೇಕಂತಂದರೆ ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ಕಳೆದ 13 ದಿನಗಳಿಂದ ಕೂಡ ಉತ್ಖನನ ಕಾರ್ಯ ಮಾಡ್ತಾ ಇದ್ದಾರೆ. ಇವಾಗ ಸಾಕಷ್ಟು ಪ್ರಾಚ್ಯಾವಶೇಷಗಳು ಕೂಡ ಸಿಕ್ಕಿದ್ದಾವೆ. ಇನ್ನು ಮುಂದೂ ಕೂಡ ಸಾಕಷ್ಟು ಪ್ರಾಚ್ಯಾವಶೇಷಗಳು ಸಿಗ್ತಾವೆ ಎನ್ನುವ ನಂಬಿಕೆ ಮತ್ತು ಇಲ್ಲಿ ಅಪಾರ ಸಂಪತ್ತು ಅಡಗಿದೆ ಅನ್ನೋದ್ರ ಬಗ್ಗೆನೂ ಕೂಡ ಸಾಕಷ್ಟು ಕುತೂಹಲ ಹೆಚ್ಚಳವಾಗಿದೆ. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್.